ನಮಸ್ಕಾರ. ಮೊದಲನೇದಾಗಿ ಜನಪದ ಸಿರಿ ಕನ್ನಡ ಚಾನಲನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂಥ ಗುರುಗಳು ಚಂದ್ರಶೇಖರ್ ಗುರುಗಳವರಿಗೆ ನಮನವನ್ನು ಸಲ್ಲಿಸಿ, ನನಗೆ ಈ ಟಿ ವಿ ಆರಂಭದಲ್ಲಿ ನಾನು ದೂರದರ್ಶನಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ಗೌರೀಶ್ ಅಕ್ಕಿಯವ್ರ ಜೊತೆಗೆ ನಾನು ಹೈದರಾಬಾದ್ಗೆ ಚಾನಲ್ ಕೆಲಸ ಮಾಡಬೇಕು ಅಂತ ಹೋಗಿದ್ದಾಗ ನಮಗೆ ಪರಿಚಯ ಆದಂಥವ್ರು ಅಕ್ಕಿಯವರು. ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಮನಗಳನ್ನು ಹೇಳ್ತೀನಿ. ನಾನು ಸಂಗೀತ ನಾಟಕ ವಿಭಾಗದಲ್ಲಿ 5 ವರ್ಷ ಕೆಲಸ ಮಾಡಿದೆ. ಎಲ್ಲ ದೇಶದ 2000 ವರ್ಷದ ಇತಿಹಾಸವನ್ನು ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಹಳ್ಳಿಗೆ ಹಾಡು ಹೇಳೋದಕ್ಕೆ ಇನ್ನೂ ಆರಂಭ ಸವಿತಕ್ಕ ನಾವು ಕರ್ಕೊಂಡು ಹೋಗಿ ಎಲ್ಲ ಊರಲ್ಲಿ ಹಾಡಿ ಇವತ್ತು ಜಾನಪದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರೋಂಥ ನನ್ನ ಸ್ನೇಹಿತೆ ಇದ್ದಾರೆ. ಆಮೇಲೆ ಜಾನಪದದಲ್ಲೇ ದೊಡ್ಡ ಹೆಸರು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಅದು ಈಚಿ ಬೋರ್ಲಿಂಗೆ ಅವರು. ಒಂದು ವಿಶ್ವವಿದ್ಯಾಲಯ ಜಾನಪದ ವಿಶ್ವವಿದ್ಯಾಲಯವೇ ಇಲ್ಲಿದೆ. ಅವ್ರಿಗೂ ಕೂಡ ನಮಿಸ್ತೀನಿ. ಇನ್ನೂ ಬಹಳ ಮುಖ್ಯವಾಗಿ ನಾವೆಲ್ಲ ಕಲಾವಿದರಾಗಿ ಬೆಳೆಯೋದಕ್ಕೆ ನಮ್ಮ ಜಾನಪದ, ಅದರಲ್ಲೂ ನಮ್ಮ ಹಳ್ಳಿಯ ಜಾನಪದ, ನಾವೆಲ್ಲ ಬಡತನದಿಂದ ಬಂದಂಥವ್ರು. ನಮ್ಮ ರಾಮನಗರದಲ್ಲಿ ಸೋಬಾನೆ ಪದಗಳು, ಹೊಸಗೆ ಹಾಡುಗಳು, ಬೇರೆ ಬೇರೆ ಹಾಡುಗಳನ್ನು ಸ್ಪರ್ಧೆ ಮಾಡಿನೇ ಸಾಂಸ್ಕೃತಿಕವಾಗಿ ಕೂಡ ರಾಜಕೀಯದಲ್ಲಿ ಬೆಳಿಬೋದು ಅಂಥೇಳಿ ಪ್ರೂವ್ ಮಾಡಿದ ಮರದೇವರು ರಾಮನಗರದಲ್ಲಿ. ಅಂಥ ಕಲಾವಿದರುಗಳು ಇಲ್ಲಿದ್ದಾರೆ. ಹೌದು, ಸೋಬಾನೆ ಪದನೇ ಅಂತಲ್ಲ, ಎಲ್ಲ ನಮ್ಮ ಗ್ರಾಮೀಣ ಶ್ರಮದ ಹಾಡುಗಳನ್ನೆಲ್ಲ ಸ್ಪರ್ಧೆ ಮಾಡ್ತಿದ್ದು ಮರದೇವರು. ನಾನೇ ಅದನ್ನು ಐಡಿಯಾ ಕೊಟ್ಟು ಮಾಡಿದ್ವಿ. ಅಂದರೆ ಸಾಂಸ್ಕೃತಿಕವಾಗಿ ನಾವು ಸಂಘಟಿಸ್ಬೋದು, ಸಾಂಸ್ಕೃತಿಕವಾಗೂ ನಾವು ರಾಜಕಾರಣ ಮಾಡ್ಬೋದು, ಒಬ್ಬ MLA ಲೆವೆಲ್ಗೆ ಬೆಳಿಬೋದು ಅನ್ನೋದನ್ನು ನಾವು ಜಾನಪದದಿಂದ ಪ್ರೂವ್ ಮಾಡಿದ್ವಿ ರಾಮನಗರದಲ್ಲಿ. ಅದನ್ನು ಹೇಳ್ತಾ, ಒಂದು ಚಾನಲ್ ನಡೆಸೋದು ಅಥವಾ ಒಂದು ಪತ್ರಿಕೆ ನಡೆಸೋದು ಇವತ್ತು ಎಷ್ಟು ಕಷ್ಟ ಅಂತ ವೈಯಕ್ತಿಕವಾಗಿ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ನನಗೂ ಗೊತ್ತಿದೆ. ಕಾಂತರಾಜು ಅವರು, ಶ್ರೀನಿವಾಸ್ ಅವರು ನಮ್ಮನ್ನು ಆರಂಭದಿಂದಲೂ, ಕಾಂತರಾಜ್ ಅವರು ನನಗೆ ಫೇಸ್ಬುಕ್ಕಲ್ಲಿ ತುಂಬ ವರ್ಷಗಳಿಂದ ಫ್ರೆಂಡು. ನಾನು ಅವ್ರು ಕಾಮೆಂಟ್ ಮಾಡ್ತಿದ್ದೆ, ಅವ್ರು ನನಗೆ ಕಾಮೆಂಟ್ ಮಾಡ್ತಿದ್ರು. ಇವತ್ತು ನಾನು ಬಂಜಾರ ಅಕಾಡೆಮಿ ಚೇರ್ಮನ್ ಆದಮೇಲೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡಿ ನನಗೂ ಕೂಡ ಇಲ್ಲಿ ತಮ್ಮೆಲ್ಲರ ಜೊತೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೋಡಿ, ಇವತ್ತೆಲ್ಲ ಕಾರ್ಪೊರೇಟ್ ವಲಯ ನಮ್ಮನ್ನು ಆಳೋವಂಥ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲವನ್ನು ನಿರ್ಣಯ ಮಾಡೋವಂಥದ್ದು ಕಾರ್ಪೊರೇಟ್ ಅಂತ ಒಂದು ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಮಾಧ್ಯಮವನ್ನು ಕೂಡ ಇವತ್ತು ಅದೇ ಚಲಿಸೋ ಹಾಗೆ ನೋಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜವನ್ನು ಕಾವಲು ನಾಯಿಯಂತೆ, ಕಾವಲು ಭಟನಂತೆ, 4th ಎಸ್ಟೇಟ್ ಅಂತ, ಸಂವಿಧಾನದ 4ನೇ ಅಂಗ ಅಂತೆಲ್ಲ ಕರೆಯೋ ಈ ಮಾಧ್ಯಮ ಇವತ್ತು ಬಹಳ ಚಾಲೆಂಜಸನ್ನು ಎದುರಿಸ್ತಾ ಇದೆ. ಅದು ಸಾಮಾಜಿಕವಾಗಿ ಕೂಡ, ಆಮೇಲೆ ಶೈಕ್ಷಣಿಕವಾಗಿ ಕೂಡ. ಇವತ್ತು ಕಾಂತರಾಜ್ ಅವರ ಕಲ್ಪನೆಯನ್ನು ಇಲ್ಲಿ ನೋಡಿದಾಗ ಯಾರಿಗೆ ಧ್ವನಿ ಇಲ್ಲ, ಇಷ್ಟು ದಿನ ಮಾಧ್ಯಮ ಯಾರ ಕೈಲಿತ್ತು ಅಷ್ಟನ್ನು ಏಕ ಪ್ರಕಾರವಾಗಿ, ಅಂದರೆ ಅದನ್ನು ಆಪೋಸಿಟ್ ಅಂತ ಹೇಳ್ಬೋದು, ಅಷ್ಟನ್ನು ತಿರುಗು ಮುರುಗಾಗಿ ಈ ಮಾಧ್ಯಮದ ಮೂಲಕ ತರೋಕೆ ಹೊರಟಿದ್ದಾರೆ. ಇಲ್ಲಿರೋ ಫೋಟೋಗಳನ್ನೇ ಗಮನಿಸಿದ್ರೆ ನಮ್ಮಲ್ಲಿ ಇಲ್ಲಿ ಬಂದಿರೋ ತಾಯಂದಿರು ಯಾರು ಧ್ವನಿ ಇಲ್ಲದವರು, ನಮ್ಮ ಜನಪದರು, ನಮ್ಮ ಬೇರಿನ ಕಲಾವಿದರು, ನಮ್ಮ ಮಣ್ಣಿನ ಕಲಾವಿದರು ಅಂತ ಏನು ಕರಿತೀವಿ, ಆಮೇಲೆ ನಮ್ಮ ದೇಶೀಯತೆ, ನಮ್ಮ ಸೊಗಡು ಅಂತೆಲ್ಲ ಏನು ಕರಿತೀವಿ, ನಮ್ಮ ಜಾನಪದ, ನಮ್ಮ ದೇವತೆಗಳು. ನೋಡಿ, ಇಲ್ಲಿ ದೇವತೆಗಳ ಫೋಟೋ ನೋಡಿ, ಎಲ್ಲ ನಮ್ಮ ಗ್ರಾಮ ದೇವತೆಗಳು, ನಮ್ಮ ಜುಂಜಪ್ಪ, ಎತ್ತಪ್ಪ, ಮಂಟೇಸ್ವಾಮಿ, ನಮ್ಮ ಎಲ್ಲಮ್ಮ, ಚೌಡಿಕೆ, ಎಲ್ಲರನ್ನ ಇಲ್ಲಿ ಒಳಗೊಂಡಿದ್ದಾರೆ. ಆಮೇಲೆ ಸಿನಿಮಾ ಫೀಲ್ಡಲ್ಲೂ ಅಷ್ಟೇ, ಯಾರು ದಿಗ್ಗಜ ಜಾನಪದಕ್ಕೆ, ನಮ್ಮತನಕ್ಕೆ, ಕನ್ನಡಕ್ಕೆ ಕೆಲಸ ಮಾಡಿದಂಥವ್ರು, ಆಮೇಲೆ ಯಕ್ಷಗಾನದಿಂದ ಹಿಡಿದು, ಬಂಜಾರರ ಕಲೆಯಿಂದ ಹಿಡಿದು, ನಮ್ಮ ಅಲೆಮಾರಿಗಳ ನಾಡೋಜ ಪ್ರಶಸ್ತಿಯನ್ನು ತೆಗೆದುಕೊಂಡು ಅಂಥವ್ರಿಂದ ಹಿಡಿದು ಎಲ್ಲರನ್ನ ಇಲ್ಲಿ ಒಳಗೊಳ್ಳ ಹಾಗೆ ಸ್ಟುಡಿಯೋವನ್ನು ಕಟ್ಟಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ಅದಕ್ಕಾಗಿ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವತ್ತು ಮಾಧ್ಯಮ 5,000 ವರ್ಷದಿಂದ ಮಾಧ್ಯಮ ಇದೆ, ಬೇರೆ ಬೇರೆ ಪ್ರಕಾರದಲ್ಲಿದೆ. 200 ವರ್ಷದಿಂದ ಅಥೆಂಟಿಕ್ ಆಗಿ ಮಾಧ್ಯಮವನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಗಾಂಧೀಜಿಯವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಸಮಾಜ ಸುಧಾರಕರು ಮಾಧ್ಯಮದ ಮೂಲಕನೇ ಸಮಾಜವನ್ನು ಸುಧಾರಣೆ ಮಾಡಿ, ಧ್ವನಿ ಇಲ್ಲದವ್ರಿಗೆ ಧ್ವನಿಯನ್ನು ಕೊಟ್ಟು ಸಂವಿಧಾನ ರಚನೆ ಮಾಡಿ, ನಾನೊಬ್ಬ ಹಳ್ಳಿಯ ಬುಡಕಟ್ಟು ಲಂಬಾಣಿ ತಾಂಡಾದಲ್ಲಿ ಊಟಕ್ಕಿಲ್ಲದೆ ನಮ್ಮ ತಂದೆ ಜೀತ ಮಾಡ್ಕೊಂಡಿದ್ದಂಥವ್ರು. ನಾನು ಪ್ರಥಮ ಗ್ರ್ಯಾಜುಯೇಟ್ ಆಗೋದಕ್ಕೆ ಸಂವಿಧಾನ ನನಗೆ ಕಾರಣ ಆಯಿತು. ಬಾಬಾ ಸಾಹೇಬ್ರ ಫೋಟೋ ಅಲ್ಲಿದೆ, ಅಬ್ದುಲ್ ಕಲಾಂ ಅವ್ರ ಫೋಟೋ ಅಲ್ಲಿದೆ. ಹೀಗಾಗಿ ನಮ್ಮಂಥವ್ರಿಗೂ ಒಂದು ಚಾನಲ್ ಕರೆದು ಇಲ್ಲಿ ಮಾತಾಡೋದಕ್ಕೆ ಮುಖ್ಯ ಅತಿಥಿ ಮಾಡುತ್ತೆ ಅಂದರೆ ಅದೇ ಗ್ರೇಟು. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತ ನಾನು ಬಯಸ್ತೀನಿ. ನಾನು ವಿಮರ್ಶಕನಾಗಿದ್ದು ಕೂಡ ಬರೀ ದೊಡ್ಡವ್ರಿಗೆ ಅಂತ ಹೆಸರು ಮಾಡಿದಂಥವ್ರು, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಇರೋವಂಥವ್ರಿಗೆ ವಿಮರ್ಶೆಯನ್ನು ಬರೀತಿದ್ದ ಸಂದರ್ಭದಲ್ಲಿ ನಾನು ಕೂಡ ಚಾಲೆಂಜ್ ಆಗಿ ನಾಟಕಗಳ ವಿಮರ್ಶೆಯನ್ನು ಒಂದು 300ಕ್ಕೂ ಹೆಚ್ಚು ನಾಟಕಗಳನ್ನು ಬರೆಯೋದಕ್ಕೆ ಅದೇ ಮಾಧ್ಯಮ ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತು. ಅವರೆಲ್ಲ ಇವತ್ತು ಮಾಧ್ಯಮ ಅಕಾಡೆಮಿಗಳಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನೋದು ವಿಶೇಷ ನನಗೆ. ಧರಣೇಶ್ ಇರ್ಬೋದು, ಶಾಸ್ತ್ರಿ ಮಠ ಅಂಥವ್ರು ಇರ್ಬೋದು, ನಮ್ಮ ಎಷ್ಟು ಜನ ಇದ್ದಾರಲ್ಲಿ,
ಕಿರಣ್ಗೆಲ್ಲ ನಾವೇ ಅಡ್ಮಿಷನ್ ಮಾಡಿಸ್ತಾ ಇದ್ದಿದ್ದು ಯೂನಿವರ್ಸಿಟಿಗಳಲ್ಲಿ. ಆಮೇಲೆ ನಾನು ಜರ್ನಲಿಸಮಲ್ಲಿ ಸ್ಟೂಡೆಂಟ್ ಆಗಿದ್ದರೂ ಕೂಡ ಜರ್ನಲಿಸಮ್ನವ್ರಿಗೆ ಪಾಠ ಮಾಡ್ತಿದ್ವಿ, ಪ್ರಶಸ್ತಿಗಳನ್ನು ಕೊಡಿಸಿದ್ದೀವಿ. ಲಾಸ್ಟ್ ಟೈಮು ಮಾಧ್ಯಮ ಪ್ರಶಸ್ತಿ ರಾಷ್ಟ್ರಮಟ್ಟದ ಕೊಡಬೇಕಾದ್ರೆ ಒಬ್ಬ ಸಚಿವರು ನನ್ನೇ ಕರೆದು ಸಾಮಾಜಿಕವಾಗಿ ತಳವರ್ಗಗಳಿಗೆ, ಶೋಷಿತರಿಗೆ ಕೆಲಸ ಮಾಡಿರುವಂಥ ಮಾಧ್ಯಮದವ್ರ ಪಟ್ಟಿ ಕೊಡಿ ಅಂತ ತೊಗೊಂಡು ಪ್ರಶಸ್ತಿ ಕೊಟ್ಟಿರುವಂಥದ್ದೇ. ಅಂದರೆ ಮಾಧ್ಯಮಕ್ಕೆ ಏನು ಮ್ಯಾಂಚೆಸ್ಟರ್ನ ಪತ್ರಿಕೆಯ ಸ್ಕ್ಯಾಟ್ ಅನ್ನೋವಂಥವ್ರು ಏನು ಹೇಳ್ತಾರೆ ಅಂದರೆ, ಮಾಧ್ಯಮಕ್ಕೆ ನೈತಿಕತೆ ಇರಬೇಕು, ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು, ಮಾನವೀಯತೆಯ ಪರವಾಗಿರಬೇಕು, ಧ್ವನಿಯಿಲ್ದವ್ರ ಪರವಾಗಿರಬೇಕು, ಕೆಳಗಡೆ ಇರೋರನ್ನ ಮೇಲೆತ್ತೋ ಆಗಿರಬೇಕು, ಶೈಕ್ಷಣಿಕವಾಗಿ ಅದು ಶಿಕ್ಷಣವನ್ನು ಕೊಡಬೇಕು. ಈ ಥರದ ಸಾಕಷ್ಟು ಅಂಶಗಳು ಮಾಧ್ಯಮಗಳಿಗಿದೆ. ಆದರೆ ಇವತ್ತು ಮಾಧ್ಯಮಗಳ ಮೇಲೆ ಏನು ಆರೋಪ ಇದೆ ಅಂದರೆ, ಸಮಾಜದ ಹುಲ್ಲನ್ನು ತಿಂದು ಭ್ರಷ್ಟ ರಾಜಕಾರಣಿಗಳಿಗೆ ಹಾಲು ಕರೆಯುವಂಥ ಕೆಲಸ ಮಾಡ್ತಿದ್ದಾವೆ ಮಾಧ್ಯಮಗಳು ಅಂತ ಆರೋಪ ಇದೆ. ದಯಮಾಡಿ ನಮ್ಮ ಮಾಧ್ಯಮಗಳು ಈ ಆರೋಪದಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ಕಾಂತರಾಜ್ ಅಂಥವರು ಮಾದರಿಯಾಗಬೇಕು. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ. ದೊಡ್ಡ ಕಾಲಕ್ಕೆ ಇದು ಒಂದು ಜನಪದವನ್ನು ಉಳಿಸೋ ಕೆಲಸ ಮಾಡಲಿ, ಎಲ್ಲರ ಧ್ವನಿ ಆಗಲಿ, ಎಲ್ಲ ಕಲಾವಿದರ ಧ್ವನಿ ಆಗಲಿ, ನಮ್ಮ ಬಂಜಾರರಿಗೂ ಒಂದು ಸ್ಥಾನ ಕೊಡಿ ಅಂತ ಕೇಳ್ತಾ ನಾನು ತಮ್ಮೆಲ್ಲರ ಪರವಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತೀನಿ. ಇಲ್ಲಿ ಬಂದಿರೋ ಅಂಥವರು ನೋಡಿ, ಸ್ವಾಮೀಜಿಗಳು ಎಂಥ ದೊಡ್ಡ ವ್ಯಕ್ತಿ, ಅವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು. ನಾನು ರಾಮನಗರದಲ್ಲಿ ಅವ್ರ ಮಠ ಇದೆ, ಹೋಗ್ತಿರ್ತೀನಿ. ನಾವು ಸಿ ಎಂ ಲಿಂಗಪ್ಪ ನಾವೆಲ್ಲ ಯಾವಾಗಲೂ ಮಠಕ್ಕೆ ಭೇಟಿ ಕೊಡ್ತಾನೆ ಇರ್ತೀವಿ. ಗುರುಗಳಿಗೆ, ದೊಡ್ಡ ಗುರುಗಳು ಇದ್ದಾಗಲೂ ನಾವು ತುಂಬ ಕೆಂಪೇಗೌಡರ ಬಗ್ಗೆ ನಾನು ಸೆಮಿನಾರ್ ಮಾಡಿದಾಗ JKVKನಲ್ಲಿ ಕೆಂಪೇಗೌಡರ ಬಗ್ಗೆ ಇಷ್ಟೆಲ್ಲ ಮಾಹಿತಿ, ಗೋವಿಂದಸ್ವಾಮಿ ನಿಮ್ಗೆ ಎಲ್ಲಿಂದ ಬಂತು, ನಾನು ಒಕ್ಕಲಿಗನಾಗಿ ಕೂಡ ನನಗೆ ಇಷ್ಟು ಮಾಹಿತಿ ಇರಲಿಲ್ಲ ಅಂತ ಗುರುಗಳು ಹೇಳಿದರು ನನಗೆ. ಅಂದರೆ ನಾವು ಸಂಶೋಧನೆ ಮಾಡಬೇಕು. ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದು, ಈಗ ಜನಪದ ಅಂದ ತಕ್ಷಣ ಅದೇನು ಸುಮ್ಮನೆ ಬರೋದಿಲ್ಲ, ಅದಕ್ಕೊಂದು ಸಂಶೋಧನೆ, ರಿಸರ್ಚ್ ಮಾಡಿದ್ದಾರೆ ಕಾಂತರಾಜು ಅವರು. ಎಲ್ಲವನ್ನು ಇಲ್ಲಿ ನೋಡಿದಾಗ ಶ್ರೀನಿವಾಸ್ ಅವರ ಶ್ರಮನೂ ಇದೆ, ನನಗೆ ಗೊತ್ತಿದೆ. ಸಾಕಷ್ಟು ಜನ ಇಲ್ಲಿ ರಾತ್ರಿಯೆಲ್ಲ ಕೆಲಸ ಮಾಡ್ತೀನಿ. ನಾನು ಬಂದು ಸುಮ್ಮನೆ ಇಲ್ಲಿ ಜಗಜೀವನ್ ರಾಮ್ ಅವ್ರ ಕಾರ್ಯಕ್ರಮ ಮುಗಿಸಿ CM ಜೊತೆ ಹಿಂಗೆ ಹೋಗ್ತಾ ಸುಮ್ಮನೆ ಏನು ಮಾಡ್ತಾವ್ರೆ ನೋಡೋಣ ಅಂತ ಬಂದೆ. ಆಮೇಲೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದರು. ಒಂದೆರಡು ಸಲಹೆ ನಾನು ಕೊಟ್ಟೆ, ಅದನ್ನು ಅವರು ಅಳವಡಿಸ್ಕೊಂಡ್ರು. ಅದಕ್ಕೆ ಧನ್ಯವಾದ ಹೇಳ್ತೀನಿ. ಇನ್ನೂ ಹೆಚ್ಚು ಜನ ಇಲ್ಲಿ ಮಾತಾಡೋರು ಇದ್ದಾರೆ. ನಿಮಗೆ ವಿಶೇಷವಾಗಿ ಧನ್ಯವಾದ. ಗುರುಗಳಿಗೆ ಮತ್ತೆ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ ಸರ್.